ನಾವು ಬುಸ್ನೂರಿನಲ್ಲಿ ಆಳಂದ್ ಸಕ್ಕರೆ ಕಾರ್ಖಾನೆಯ ವಿವಿಧ ಬೇಡಿಕೆಗಳ ಇಟ್ಕೊಂಡು NSL ಕಾರ್ಖಾನೆ ಎದುರುಗಡೆ ಸೋಮವಾರ 17ನೇ ತಾರೀಕಿಗೆ ನಿರಂತರವಾಗಿ ಹೋರಾಟ ಕೈಗೊಂಡಿದ್ವಿ. ಅವತ್ತು ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯಾಗಿ ಆಳಂದ್ ತಹಸೀಲ್ದಾರ್ ಅವರು ಬಂದು ನಮಗೆ ಚರ್ಚೆ ಮಾಡಿ ಮನವರಿಕೆ ಮಾಡಿಕೊಂಡ್ರು. ಹೋರಾಟ ಸ್ಥಗಿತ ಮಾಡುವಂದರು. ನಾವು ಮಾಡೋದಿಲ್ಲ ಅಂತ ಹೇಳಿದ್ವಿ. ನೀವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ನಮಗೆ ಅನ್ಯಾಯ ಆಗಿದೆ, 3,300 ರೂಪಾಯಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ, ಆ ದುಡ್ಡು ನಮ್ಗೆ ಕೊಡ್ತಾ ಇಲ್ಲ, ನಮ್ಮ ಭಾಗ ಹಿಂದುಳಿದ ಪ್ರದೇಶ, ನಮಗೆ ಮೋಸ ಆಗಬಾರ್ದು ಅಂತೇಳಿ ನಾವು ಹೇಳಿದಾಗ ಅವರು ವಾಪಸ್ ಹೋಗಿ ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಫೋನಲ್ಲಿ ಚರ್ಚೆ ಮಾಡಿ ಎಲ್ಲ ಮಾಡಿ ಸಾಯಂಕಾಲ 6 ಗಂಟೆಗೆ ಬಂದರು. ನಾಳೆ ಕಲಬುರಗಿ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ NSL ಕಬ್ಬು ಬೆಳೆಗಾರರ ಒಂದು ಸಭೆ ಇಟ್ಕೊಂಡಿದ್ದಾರೆ. ತಾವು ದಯಮಾಡಿ ಆ ಸಭೆಗೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಅವ್ರು ಇತ್ಯರ್ಥ ಮಾಡ್ತಾರೆ ಅಂತಂದರು. ನಾನು ಕೂಡ ಅದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ದೂರವಾಣಿಯಲ್ಲಿ ಮಾತಾಡಿ ಎಲ್ಲ ವಿವರಗಳನ್ನು ಕೊಟ್ಟೆ. ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದು 3,300. ಕಲಬುರಗಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಅಫ್ಜಲ್ಪುರ್ನಲ್ಲಿ ಸ್ಟ್ರೈಕ್ ಮಾಡುವಾಗ ಅವರಿಗೆ ಪ್ರಕಟ ಮಾಡಿದ್ದು 3,160. ಇವೆರಡೂ ಬಿಟ್ಟು ದಿಢೀರ್ನೆ 3,000 ಯಾವ ಆಧಾರದ ಮೇಲೆ ನೀವು ಕೊಟ್ರಿ, ಇದು ನಮ್ಗೆ ಅನ್ಯಾಯ ಆಗುತ್ತೆ ಅಂದಾಗ ಉಸ್ತುವಾರಿ ಸಚಿವರು ಇಲ್ಲ, ಹೋದ ಸರ್ತಿ ಅವರು 2,600 700 ಇಷ್ಟೇ ಕೊಟ್ಟಿದ್ದರು, ಈ ಸರ್ತಿ 3,000 ಒಪ್ಪಾಗ ನಾನು ಏನೋ ಒಳ್ಳೆಯ ಅಮೌಂಟ್ ಅಂತ ಅಂದ್ಕೊಂಡೆ. ಇಲ್ಲ ಸರ್, ಇದು ನಮಗೆ ಭಾಳ ಮೋಸ ಆಗ್ತದೆ ಅಂತ ಹೇಳಿದಾಗ ಅವರಿಗೂ ಮನವರಿಕೆ ಮಾಡಿಕೊಟ್ಟೆ. ರಿಕವರಿ ಬಗ್ಗೆ ಹೇಳಿದ್ರು. ಇವತ್ತು ರಿಕವರಿ ಬಗ್ಗೆ ನಾನು ಈ ಮೊದಲು ಹೇಳಿದ್ದೆ. ಈ ರಿಕವರಿ ಡಾಟಾ ಯಾರು ಕೊಡ್ತಾ ಇದ್ದಾರೆ? ರೆಸ್ಪೆಕ್ಟಿವ್ ಸಕ್ಕರೆ ಕಾರ್ಖಾನೆದವ್ರು ಮಾತ್ರ ಈ ಡಾಟಾ ಕೊಡ್ತಾ ಇದ್ದಾರೆ. ಯು ಪ್ಲೀಸ್ ಡೋಂಟ್ ಬಿಲೀವ್ ದಿಸ್ ಡಾಟಾ, ದಿಸ್ ಈಸ್ ಫಾಲ್ಸ್ ಮ್ಯಾನುಪ್ಯುಲೇಟೆಡ್ ಡಾಟಾ ಅಂತೇಳಿ ನಾನು ನಿರಂತರವಾಗಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ರಿಕವರಿ ಕಂಡಿಡೋ ಸಲುವಾಗಿ ಅದರದ್ದೇ ಆದಂಥ ಒಂದು ರೂಲ್ ಇದೆ. ಫುಡ್ ಡೆಪ್ಟಿ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರು, ಲೋಕಲ್ ತಹಸೀಲ್ದಾರು ಪ್ಲಸ್ 5 ಜನ ಪ್ರೋಗ್ರೆಸಿವ್ ಫಾರ್ಮರ್ಸ್ ಕೂಡಿ ರಿಕವರಿ ಡಾಟಾ ತೆಗಿಬೇಕು. ಅದು ಕಳೆದ 6-7 ವರ್ಷದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಫ್ಯಾಕ್ಟ್ರಿದವರು ಇಂಪ್ಲಿಮೆಂಟ್ ಮಾಡಿಲ್ಲ. ಅವರೇ ನಮಗೆ ವಂಚನೆ ಮಾಡೋಕ್ಕೆ, ಮೋಸ ಮಾಡೋ ಸಲುವಾಗಿ ಒಂದು ಡಾಟಾ ಕಡಿಮೆ ಕೊಡೋದು. ನಮ್ಮ ಕಬ್ಬಿಗೆ ಅವತ್ತು 12ಕ್ಕಿಂತಲೂ ಹೆಚ್ಚಿಗೆ ರಿಕವರಿ ಇದೆ. ಅವ್ರು ನಮಗೆ ಎಕ್ಸ್ಪ್ಲಾಯ್ಟೇಷನ್ ಮಾಡೋ ಸಲುವಾಗಿ ಕಡಿಮೆ ಡಾಟಾ ತೋರಿಸ್ತಾ ಇದ್ದಾರೆ ಅಂಥೇಳಿ ನಾನು ಹೇಳಿದಾಗ ಸರಿ, ಇದ್ರ ಬಗ್ಗೆ ನಾನು ಅಗತ್ಯ ಕ್ರಮ ಕೈಗೊಳ್ತೀನಿ ಅಂದರು. ಮತ್ತು ನಿನ್ನೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಾವೇನು ಹೇಳಿದೀವಿ, ರಿಕವರಿ ಬಗ್ಗೆ ಹೇಳಿದಾಗ ಖಂಡಿತ ನಾನು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಮಾಡ್ತೀನಿ, ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿ ಮಾಡ್ತೀನಿ. ನಾನು ಕೂಡ 15 ದಿವ್ಸಕ್ಕೊಂದು ಸರ್ತಿ ಸರ್ಪ್ರೈಸ್ ಎಲ್ಲ ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಕೊಟ್ಟು ರಿಕವರಿ ಡಾಟಾ ನಾನೇ ಪಡಿತೀನಿ ಅಂಥೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಇನ್ನೊಂದು, ಈಗ ಕಬ್ಬು ಕಟಾವು ಸಾಗಾಣಿಕೆದಾರರಿಂದ ನಮಗೆ ಒಂಥರ ವಂಚನೆ ಆಗ್ತಾಯಿತ್ತು. ದೇ ವರ್ ಡಿಮಾಂಡಿಂಗ್ ಮೋರ್ ಅಮೌಂಟ್. ಎಕರೆಗೆ 5,000 ಕೊಡು, ಬೇರೆ ಬೇರೆ ಕುರಿ ಕೊಡು, ಅಕ್ಕಿ ಕೊಡು, ಇಂಥವೆಲ್ಲ ಡಿಮ್ಯಾಂಡ್ ಇಡ್ತಾಯಿದ್ರು. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ, ನಾವ್ಯಾರು ರೈತರು ನಮ್ಮ ಎಂಟೈರ್ ಕ್ರಾಪ್ ಕಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಆದಮೇಲೆ ನಾವು ಬರೆದು ಕೊಡಬೇಕು ಅವರಿಗೆ, ನಮ್ಮ ಕಬ್ಬು ಕಟಾವಾಗಿದೆ, ಸಾಗಾಣಿಕೆ ಆಗಿದೆ, ಇವ್ರಿಗೆ ಹಣ ಕೊಡ್ಬೋದು ಅಂದಾಗ ಮಾತ್ರ ಅವ್ರಿಗೆ ದುಡ್ಡು ಹಾಕಿ. ಈ ಮೊದಲು ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, ಒಂದು ಟ್ರ್ಯಾಕ್ಟರ್ ಹೋದ್ರಪ್ಲೆ ಆ ಟ್ರ್ಯಾಕ್ಟರ್ದು ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮೊಬೈಲಿಗೆ ಅವ್ರಿಗೆ ಮೆಸೇಜ್ ಬಂದುಬಿಡ್ತಿತ್ತು ಬ್ಯಾಂಕ್ನಿಂದ ನೇರವಾಗಿ. ಇದರಿಂದ ಅವ್ರಿಗೆ ನಮ್ಮದೇನು ಕಂಟ್ರೋಲೇ ಇರಲಿಲ್ಲ ಲೇಬರಿಗೆ. ಇವಾಗ ನಾವು ಬರೆದು ಕೊಡೋದು ಅಂದಾಗ ನಾವು ದುಡ್ಡು ಎಕ್ಸ್ಟ್ರಾ ಕೊಟ್ಟಿದ್ದು ಅದಕ್ಕೆ ಕಟ್ ಮಾಡಿಸ್ತೀವಿ. ನಮ್ಮಿಂದ ಎಕರೆಗೆ 5,000 ತೊಗೊಂಡ್ರೆ ನಾವು ಕಟ್ ಮಾಡ್ತೀವಿ. ಅದಕ್ಕೆ ಸರಿ, ಇದು ಕೂಡ ನಾನು ತಕ್ಷಣ ಆದೇಶ ಹೊರಡಿಸ್ತೀನಿ ಅಂತೇಳಿ DC ಮೇಡಮ್ ಎರಡೂ ಬೇಡಿಕೆ ಒಪ್ಕೊಂಡ್ರು. ಪ್ರಮುಖ ಬೇಡಿಕೆ 3,300 ಬಗ್ಗೆ ನಾನು ಮತ್ತೊಮ್ಮೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಖಂಡಿತ 3-4 ದಿವಸದಲ್ಲಿ ಮಾಡ್ತೀನಿ. ಉಸ್ತುವಾರಿ ಸಚಿವರು ಗಮನಕ್ಕೂ ತರ್ತೀನಿ ಅಂದರು. ನಾನು ಮತ್ತೊಂದು ಸರ್ತಿ ಉಸ್ತುವಾರಿ ಸಚಿವರಿಗೂ ಕೂಡ ಫೋನಲ್ಲಿ ಮಾತಾಡಿ ವಿವರ ಕೊಟ್ಟಿದ್ದೀನಿ. ಅವರು ಸರಿ, ನಾವು ಕೂಡ ನೆಗೋಷಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಿಲ್ಲಾ ಆಡಳಿತ ಮೇಲೆ, ಉಸ್ತುವಾರಿ ಸಚಿವರ ಮೇಲೆ ನಮಗೆ ಒಂದು ನಂಬಿಕೆ ಇಟ್ಕೊಂಡು ನಾವು 3-4 ದಿನ ಕಾಯ್ತಾ ಇದ್ದೀವಿ. ಏನು ರಿಸಲ್ಟ್ ಕೊಡ್ತಾರೆ ನಾವೆಲ್ಲರ ಕಾತುರದಿಂದ ಕಾಯೋಣ. ಭಾಳ ವ್ಯತ್ಯಾಸ. ನಮ್ಮದು 12 ಇದೆ, ಅವ್ರು ತೋರಿಸೋದು 10.1 ಕೊಡ್ತಾರೆ. 12 ಇದ್ರೆ ಅವ್ರು 3,300 400 ಕೊಡ್ಬೇಕು ನಮಗೆ. ನಮ್ದು ಆ್ಯಕ್ಚುಲಿ ಇದ್ದಿದ್ದು 12. ನಾನು ಮೇಡಮ್ ಅವ್ರಿಗೆ ಹೇಳಿದೆ ನಿನ್ನೆ, ಕಲಬುರಗಿ ಜಿಲ್ಲೆ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಇದ್ದಾಗ 12.5 ರಿಕವರಿ ಬರ್ತಿತ್ತು. ಯಾವಾಗ 16-17 ವರ್ಷದಿಂದ. ಈಗ ಹೆಂಗೆ ಕಡಿಮೆ ಆಗುತ್ತೆ ರಿಕವರಿ? ಈಗ ಕೊಟ್ಟಂಥ ತಳಿಗಳೇನಿವೆ ಸುಧಾರಿತ ತಳಿ ಇವೆ. 20 ವರ್ಷದಿಂದ ಹಿಂದೆ ಇದ್ದಂಥ ತಳಿ ಅಲ್ಲ ಇವು, ಸುಧಾರಿತ ಕಂಪ್ನಿದವರು ಫ್ಯಾಕ್ಟ್ರಿದವರೇ ಕೊಟ್ಟಿದ್ದಾರೆ ಈ ಬೀಜ. ಆ ಬೀಜ ನಾವು ಬೆಳೆದಾಗ ಇನ್ನೂ ಹೆಚ್ಚಿಗೆ ಬರಬೇಕು, ಕಡಿಮೆ ಹಂಗೆ ಆಗ್ತದೆ. ದಿಸ್ ಇಸ್ ಮ್ಯಾನುಪ್ಯುಲೇಟೆಡ್ ರಿಕವರಿ ಡಾಟಾ, ಯು ಪ್ಲೀಸ್ ಡೋಂಟ್ ಬಿಲೀವ್ ಆನ್ ದಿಸ್ ಅಂತೇಳಿ ಹೇಳಿದ್ದೀವಿ. ಅವ್ರು ಅಲ್ಲ, ನಮಗೆ ನೋಡಿ ಶೋಷಣೆ ಎಕ್ಸ್ಪ್ಲಾಯ್ಟೇಷನ್ ವಿರುದ್ಧ ಇದೆ. ಅದು ಯಾರೇ ಮಾಡಲಿ, ಸರ್ಕಾರೇ ಮಾಡಲಿ, ಫ್ಯಾಕ್ಟ್ರಿದವರೇ ಮಾಡಲಿ,
our cause is to fight against exploitation of innocent farmers.